ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ MG ಲರ್ನಿಂಗ್ ಹಬ್ಗೆ ಎಲ್ರಿಗೂ ಸ್ವಾಗತ. ಈ ಸೆಷನ್ ಬಂದು ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಪೇಪರ್ ಡಿಸ್ಕಷನ್ ಸೆಷನ್. ಐ ಥಿಂಕ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಏನಾದರೂ ಇದನ್ನ ನೋಡ್ತಾ ಇದ್ರೆ ಐ ಥಿಂಕ್ ನೀವು ಆಲೇ ಮಿಡ್ ಟರ್ಮ್ ಪೇಪರ್ನ ನೋಡಿರ್ತೀರಾ ಫಸ್ಟ್ PUಲೇ ಆಗ್ಲೇನೆ. ಸೊ ದಿಸ್ ಇಸ್ ನಾಟ್ ಯುವರ್ ಫುಲ್ ಲೆಂತ್ ಎಕ್ಸಾಮಿನೇಷನ್. ತುಂಬಾ ಫುಲ್ ಲೆಂತ್ ಎಕ್ಸಾಮಿನೇಷನ್ ಆಲೇ ಅಟೆಂಡ್ ಮಾಡಿರ್ತೀರಾ ಫಸ್ಟ್ ಇಯರ್ ಅಲ್ಲೇನೆ. ಸೊ ಅದಕ್ಕೋಸ್ಕರ ನಾನೇನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ ಈ ಸೆಷನ್ ಅಲ್ಲಿ. ಜಸ್ಟ್ ಐ ವಿಲ್ ಬಿ ಶೋಯಿಂಗ್ ದಿ ಪ್ರೀವಿಯಸ್ ಇಯರ್ ಪೇಪರ್ನ ತಗೊಂಡಿದ್ದೀನಿ, ಅದನ್ನ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಸೊ ನನ್ನ ಹೆಸರು ಬಂದು ಮಾರುತಿ ಗೌಡ. ಐ ಆಮ್ ಅ ಫಿಸಿಕ್ಸ್ ಲೆಕ್ಚರರ್ ಅಂಡ್ ಐ ಆಮ್ ಬೆಸ್ಟ್ ಅಟ್ ವಾಟ್ ಐ ಡು, ದಟ್ ಈಸ್ ಟೀಚಿಂಗ್ ಫಿಸಿಕ್ಸ್. ಸೊ ಇಷ್ಟು ಹೇಳ್ತಾ ಈ ಸೆಷನ್ನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡಿ ಕ್ವಿಕ್ ಆಗಿ ಎಂಡ್ ಮಾಡೋಣ. ಓಕೆ, ಸೊ ಹೇಳ್ದಂಗೆ ನಾನು ಪ್ರೀವಿಯಸ್ ಇಯರ್ದು ಮಿಡ್ ಟರ್ಮ್ ಕ್ವಶನ್ ಪೇಪರ್ನ ತಗೊಂಡಿದ್ದೀನಿ. ಸೊ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ವಿಲ್ ಬಿ 70ಗೆ ಕಂಡಕ್ಟ್ ಮಾಡ್ತಾನೆ ಅಂಡ್ ಟೈಮ್ ವಿಲ್ ಬಿ 3 hours 15 minutes. ಅಫ್ಕೋರ್ಸ್ 15 minutes ವಿಲ್ ಬಿ ಡೆಡಿಕೇಟೆಡ್ ಟು ಕ್ವಶನ್ ಪೇಪರ್ ರೀಡಿಂಗ್ ಪಾರ್ಟ್ ಇರುತ್ತೆ. 3 hours ಬಂದು ನೀವು ರೈಟಿಂಗ್ ಪಾರ್ಟ್ 15. ಐ ಥಿಂಕ್ ಇದೆಲ್ಲ ನಿಮಗೆ ಪ್ರೀವಿಯಸ್ ಇಯರ್ ಅಲ್ಲೇ ಅಬ್ಸರ್ವ್ ಮಾಡಿರ್ತೀರಾ, ನಿಮಗೆ ಆಗ್ಲೇ ಐಡಿಯಾ ಇರುತ್ತೆ. ನಾನು ತುಂಬಾ ಹೇಳಕ್ ಹೋಗಲ್ಲ ಇದಕ್ಕೆ. ಸೊ ಇದರಲ್ಲಿ 4 ಪಾರ್ಟ್ ಇರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ. ಪಾರ್ಟ್ ಎ ಅಲ್ಲಿ 2 ಸಬ್ ಪಾರ್ಟ್ ಬರ್ತವೆ ಅಂಡ್ ಫಸ್ಟ್ ಸಬ್ ಪಾರ್ಟ್ ಅಲ್ಲಿ MCQ ಕ್ವಶನ್ಸ್ ಇರುತ್ತೆ. 15 MCQ ಕ್ವಶನ್ ಇರುತ್ತೆ ಅಂಡ್ ಸೊ ನಿಮಗೆ ಗೊತ್ತಿರೋ ಹಾಗೆ ಇದರಲ್ಲಿ ಆಪ್ಷನ್ಸ್ ಏನು ಇರಲ್ಲ, ಎಲ್ಲಾನು ಅಟೆಂಡ್ ಮಾಡಬೇಕು. ಕೆಲವೊಂದು ಈಸಿ ಇರ್ತವೆ, ಕೆಲವೊಂದು ಡಿಫಿಕಲ್ಟ್ ಆಗಿರ್ತವೆ ಅಫ್ಕೋರ್ಸ್, ಬಟ್ ಯಾವ್ದು ನೆಗೆಟಿವ್ ಮಾರ್ಕ್ ಇರಲ್ವಲ್ಲ PU ಬೋರ್ಡ್ ಅಲ್ಲಿ. ಸೊ ಎಲ್ಲಾನು ಅಟೆಂಡ್ ಮಾಡಿ. ಸೊ ಸೆಕೆಂಡ್ ಸಬ್ ಪಾರ್ಟ್ ಬಂದು ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಇದು 5 ಕ್ವಶನ್ಸ್ ಇರ್ತವೆ, ಅಗೈನ್ 5 marks. ಸೊ ನಿಮ್ಗೆ ಗೊತ್ತಿರುತ್ತೆ, ಇಲ್ಲೇ ನಿಮ್ಗೆ ಆಪ್ಷನ್ ಕೊಟ್ಬಿಟ್ಟಿರ್ತಾನೆ. 5 ಕ್ವಶನ್ ಕೇಳಿದಾನೆ ಅಂದ್ರೆ 6 ಆಪ್ಷನ್ಸ್ ನ ಕೊಟ್ಟಿರ್ತಾನೆ. ಸೊ ನಿಮ್ಗೆ ಇಂಗ್ಲಿಷ್ ಬಂದ್ರೆ ಇದನ್ನೇ ಆರಾಮಾಗಿ ಫಿಲ್ ಮಾಡ್ಬೋದು. ಸೊ ನೆಕ್ಸ್ಟ್ ಪಾರ್ಟ್ ಬಂದು ಪಾರ್ಟ್ ಬಿ ಬಂದು 2 marks ಕ್ವಶನ್. ಅಡ್ವಾಂಟೇಜ್ ಏನಂದ್ರೆ ನಿಮಗೆ 8 ಆಪ್ಷನ್ಸ್ ಕೊಡ್ತಾನೆ, ನೀವು ಅಟೆಂಡ್ ಮಾಡ್ಬೇಕಾಗಿರೋದು 5. ಸೊ ಟೋಟಲ್ ಮಾರ್ಕ್ಸ್ ಕವರ್ ಮಾಡೋದೆಷ್ಟು? 10 marks. 5 ಅಟೆಂಡ್ ಮಾಡಿ ಹೇಗೆ ಏನಾದ್ರು ಸ್ಟೇಟ್ಮೆಂಟ್ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಸ್ಟೇಟ್ಮೆಂಟ್ 1 marks, ಫಾರ್ಮುಲಾ ಪಕ್ಕ 1 marks. ಏನು ಗೊತ್ತಿಲ್ಲ ಅಂದ್ರೆ ಫಾರ್ಮುಲಾನಾದ್ರೂ ಬರ್ದ್ಬಿಟ್ಟು ಬನ್ನಿ, ಡಯಾಗ್ರಾಮ್ ಇದ್ರೆ ಡಯಾಗ್ರಾಮ್ ಆದ್ರೂ ಹಾಕ್ಬಿಟ್ಟು ಬನ್ನಿ, ಏನಾದ್ರು ಎಕ್ಸ್ಪ್ಲನೇಷನ್ ಇದ್ರೆ ಎಕ್ಸ್ಪ್ಲನೇಷನ್ ಹಾಕ್ಬಿಟ್ಟು ಬನ್ನಿ. ಯಾಕೆಂದ್ರೆ 2 marks ಅಲ್ಲ, ಏನಾದ್ರೂ 1 marks ಕೊಟ್ಟೆ ಕೊಡ್ತಾನೆ ನಿಮಗೆ. ಸೊ ಖಾಲಿ ಬಿಟ್ಟು ಬಂದ್ರೆ ಅಂತೂ ಏನು ಕೊಡಲ್ಲ. ನಿಮ್ಗೆ ಏನ್ ಗೊತ್ತಿದೆಯೋ ಅಷ್ಟು ಫಿಲ್ ಮಾಡಿ ಬಂದ್ರೆ ಅವ್ನು 1 marks ಆದ್ರೂ ಕೊಟ್ಟೆ ಕೊಡ್ಬೇಕು. ನಾನು ಕೊಡ್ತೀನಿ, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಪಾರ್ಟ್ ಸಿ, ನೆಕ್ಸ್ಟ್ ಪಾರ್ಟ್ ಬಂದು ಪಾರ್ಟ್ ಸಿ. ಸೊ ಪಾರ್ಟ್ ಸಿ ಬಂದು 3 marks. ಇದರಲ್ಲೂ ಸಹ 8 ಕ್ವಶನ್ಸ್ ಕೊಟ್ಟಿರ್ತಾನೆ. ಔಟ್ ಆಫ್ 8 ಎಷ್ಟು ಬರೀಬೇಕು? 5 ಮಾತ್ರ ಅಟೆಂಡ್ ಮಾಡಬೇಕು ನೀವು. ಸೊ ಟೋಟಲ್ ಮಾರ್ಕ್ಸ್ ಬಂದು 15 marks ನ ಕವರ್ ಆಗುತ್ತೆ. ಇಲ್ಲೂ ಅಷ್ಟೇ, ಐ ಥಿಂಕ್ ಎಷ್ಟು ಚಾಪ್ಟರ್ ಇರುತ್ತೋ ಆ ಚಾಪ್ಟರ್ ಗಳಲ್ಲಿರೋ ಇಂಪಾರ್ಟೆಂಟ್ ಡಿರವೇಶನ್ಸ್ ನ ಮಾತ್ರ ಕೊಟ್ಟಿರ್ತಾನೆ. ಇದ್ರಲ್ಲಿ ಒಂದೇ ಒಂದು ಮಾತ್ರ ನ್ಯೂಮರಿಕಲ್ ಇರುತ್ತೆ ಅನ್ಕೋತೀನಿ, ಅದು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡೋದೆ. ಏನಾದ್ರು ನಿಮಗೆ ಫಾರ್ಮುಲಾ ಗೊತ್ತಿದೆ ಅಂದ್ರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗೀತು, ಆರಾಮಾಗಿ ಆನ್ಸರ್ ಬರುತ್ತೆ. ಹೆಂಗಿದ್ರು ಕ್ಯಾಲ್ಕುಲೇಟರ್ ಅಲ್ಲೋ ಇರುತ್ತಲ್ಲ, ಇಲ್ಲಿ ಆರಾಮಾಗಿ ಮಾಡ್ಬಿಟ್ಟು ಬನ್ನಿ. ಅಗೈನ್ ಈಗ್ಲೂ ಹೇಳ್ತಾ ಇದೀನಿ, ಏನ್ ಗೊತ್ತಿದೆಯೋ ಅಷ್ಟು ಫಿಲ್ ಮಾಡ್ಬಿಟ್ಟು ಬನ್ನಿ. ನಂಗೇನು ಗೊತ್ತಿಲ್ಲ ಅಂತ ಖಾಲಿ ಬಿಟ್ಟು ಬಂದ್ರೆ ಮಾರ್ಕ್ಸ್ ಇಲ್ಲ. 3 marks ಅಲ್ವೇನ್ರೋ, ಏನಾದ್ರೂ ಒಂದ್ ಸ್ವಲ್ಪ ಬರೋದ್ರೂ ಆದ್ರೂ 1 marks ಆದ್ರೂ ಕೊಟ್ಟೆ ಕೊಡ್ತಾನೆ. ಅಂದ್ರೆ ಅಫ್ಕೋರ್ಸ್ ನೀವು ಬುದ್ಧಿವಂತರ ಇದ್ದೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾವ್ದಾದ್ರು ಒಂದು ಕ್ವಶನ್ ನಾನು ಬಿಟ್ಬಿಡೋಣ ಅಂತ ಅನ್ಕೊಂಡ್ರೆ ಬೇಡ, ಎಕ್ಸ್ಟ್ರಾ ಅಟೆಂಡ್ ಮಾಡ್ಬಿಟ್ಟು ಬನ್ನಿ. ಯಾರಿಗ್ ಗೊತ್ತು, ಬಂದ್ರು ಬರ್ಬೋದು. ಸೊ ನೆಕ್ಸ್ಟ್ ಪಾರ್ಟ್ ಬಂದು ಪಾರ್ಟ್ ಡಿ. ಸೊ ಪಾರ್ಟ್ ಡಿ ಬಂದು 5 marks ಕ್ವಶನ್. ಸೊ ಇದರಲ್ಲಿ 2 ಸಬ್ ಪಾರ್ಟ್ ಇರುತ್ತೆ, ಒಂದು ಡಿರವೇಶನ್ ಪಾರ್ಟ್, ಇನ್ನೊಂದು ನ್ಯೂಮರಿಕಲ್ ಪಾರ್ಟ್. ಡಿರವೇಶನ್ ಪಾರ್ಟ್ ಅಲ್ಲಿ 5 ಕ್ವಶನ್ ಕೊಡ್ತಾನೆ, ಅದರಲ್ಲಿ 3 ಕ್ವಶನ್ ಮಾತ್ರ ನೀವು ಅಟೆಂಡ್ ಮಾಡ್ಬೇಕಾಗಿರೋದು. ಸೊ 3 ಕ್ವಶನ್ ಅದೇ ಹೇಳಿದ್ನಲ್ಲ, ಆರಾಮಾಗಿ ಯಾವ್ದು ಇಡೀ ಚಾಪ್ಟರ್ ಇಂದ ಏನ್ ಇಂಪಾರ್ಟೆಂಟ್ ಡಿರವೇಶನ್ಸ್ ನ ಪ್ರಾಕ್ಟೀಸ್ ಮಾಡಿರ್ತಾರೋ ಅದ್ರಲ್ಲೇ ಒಂದು ಕೊಟ್ಟಿರ್ತಾನೆ, ಎಕ್ಸ್ಟ್ರಾ ಅಂತ ಯಾವ್ದು ಕ್ರಿಯೇಟ್ ಮಾಡಿ ಕೊಡಲ್ಲ. ಸೊ ಟೋಟಲ್ ಮಾರ್ಕ್ಸ್ ಬಂದು ಇದು 15 marks. ಸೊ ನೆಕ್ಸ್ಟ್ ಸಬ್ ಪಾರ್ಟ್ ಬಂದು ನ್ಯೂಮರಿಕಲ್ ಟೈಪ್ ಬಂದು ಅಂದ್ರೆ ಹುಡುಗರಿಗೆಲ್ಲ ಗಡ. ಸೊ ತಲೆ ಕೆಡ್ಸ್ಕೋಬೇಡ್ರಪ್ಪ, ಇದ್ರಲ್ಲಿ 4 ಕ್ವಶನ್ ಕೊಡ್ತಾನೆ ನಿಮಗೆ. 2 ಆರಾಮಾಗಿ ನೀವು
ಏನು ಕ್ಲಾಸಲ್ಲಿ ಸಾಲ್ವ್ ಮಾಡಿರೋ ಕ್ವಶನ್ನೇ ಇರುತ್ತೆ. ಇನ್ನೆರಡು ಒಂದ್ ಸ್ವಲ್ಪ ಮೈನ್ಯೂಟ್ ಡಿಫಿಕಲ್ಟ್ ಇರುತ್ತೆ ಅಷ್ಟೇ, ಇನ್ನೇನ್ ಚೇಂಜ್ ಇಲ್ಲ. ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ ಅದನ್ನು ಆರಾಮಾಗೆ ಬರಿಬೋದು. 4 ಕ್ವಶನ್ ಅಲ್ಲಿ 2 ಅಟೆಂಡ್ ಮಾಡಿ. ಆ 2 ಡಿಫಿಕಲ್ಟ್ ಆಯ್ತಾ, ಆ ಕಾನ್ಸೆಪ್ಟ್ ರಿಲೇಟೆಡ್ ಏನೇನ್ ಫಾರ್ಮುಲಾ ಗೊತ್ತಿದೆಯೋ ಆ ಫಾರ್ಮುಲಾಲೆಲ್ಲ ಬರೆದ್ಬಿಡಿ. ಆಮೇಲೆ ಇಲ್ಲೇ ಗಿವನ್ ಏನೇನ್ ಕೊಟ್ಟಿದ್ದಾನೋ ಅದನ್ನು ಒಂದ್ ಲೈನಲ್ಲಿ ಬರೀರಿ. ಅದಕ್ಕೆ ಸಬ್ಸ್ಟಿಟ್ಯೂಷನ್ ಆದ್ರೂ ಮಾಡಿ. ಫಾರ್ಮುಲಾಗ 1 ಮಾರ್ಕ್ಸ್ ಆಯ್ತು, ಸಬ್ಸ್ಟಿಟ್ಯೂಷನ್ 1 ಮಾರ್ಕ್ಸ್ ಆಯ್ತು. ಈ ಎಕ್ಸ್ಪ್ಲನೇಷನ್ ಮಾಡಿರ್ತೀರಲ್ಲ, ಅದ್ರನ್ನ ಎಕ್ಸ್ಪ್ಯಾಂಡ್ ಮಾಡಿರ್ತೀರಲ್ಲ, ಅದಕ್ಕಾದ್ರೂ 1 ಮಾರ್ಕ್ಸ್. ಆರಾಮಾಗಿ 3 ಮಾರ್ಕ್ಸ್. ಏನಾದ್ರು ರಿಸಲ್ಟ್ ನೋಡ್ಕೊಂಡು ಹೋಗಿದ್ರೆ ರಿಸಲ್ಟ್ ಪಡೆದ್ಬಿಡಿ, ಅದಕ್ಕೆ 1 ಮಾರ್ಕ್ಸ್. 4 ಮಾರ್ಕ್ಸ್ ಆಯ್ತಾ. ಸುಮ್ನೆ ನನ್ ನ್ಯೂಮರಿಕಲ್ಸ್ ಬರಲ್ಲ ಅಂತ ಖಾಲಿ ಬಿಟ್ಟು ಬರೋ ಬದಲು ಏನಾದ್ರೂ ಒಂದು ಬರೆದ್ರೆ ಆರಾಮಾಗಿ ಮಾರ್ಕ್ಸ್ ಬರುತ್ತೆ. ಯಾಕೆ ಹೇಳ್ತಿದೀನಿ ಅಂದ್ರೆ, ನಾನು ವ್ಯಾಲ್ಯೂಯೇಷನ್ ಮಾಡಿದಾಗ ನಾನು ಕೊಡ್ತೀನಿ ಮಾರ್ಕ್ಸ್ನ. ಸೊ ಬೇರೆ ಟೀಚರ್ಸ್ಗಳು ಕೊಡ್ತಾರೆ, ಖಾಲಿ ಇದ್ರೆ ಏನು ಕೊಡಲ್ಲ, ಫಿಲ್ ಆಗಿದ್ರೆ ಮಾತ್ರ ಕೊಡೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇದು ಬಂದು 10 ಮಾರ್ಕ್ಸ್ ಕವರ್ ಆಗುತ್ತೆ. ಸೊ ದಿಸ್ ವಿಲ್ ಬಿ 70 ಮಾರ್ಕ್ಸ್ ಪೇಪರ್. ಸೊ ಇಷ್ಟು ಗೊತ್ತಾದ್ರೆ ಸಾಕು ನಿಮಗೆ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ ಎಕ್ಸಾಮ್ನ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದ.